ಉಪಮನ್ಯು ವ್ಯಾಘ್ರ ಮುನಿಯ ಮಗ. ತಂದೆ ಹೆಸರೇನು? ವ್ಯಾಘ್ರ ಮುನಿ. ವ್ಯಾಘ್ರ ಮುನಿ ಮಗ. ಅವರು ಅರಣ್ಯದಲ್ಲಿ ಇರ್ತಕ್ಕಂಥವ್ರು. ಉಪಮನ್ಯುವಿನ ತಾಯಿ ತನ್ನ ಮಗನನ್ನು ಕರೆದುಕೊಂಡು ತನ್ನ ಅಣ್ಣನ ಮನೆಯಲ್ಲಿಯೇ ಇರ್ತಾಳವಳು. ಅದು ಅರಣ್ಯದಲ್ಲಿ ಇದ್ದಾಗ ಉಪಮನ್ಯುವಿಗೆ ಹಾಲನ್ನು ಕುಡಿಬೇಕನ್ನೋ ಇಚ್ಛೆ ಆಗ್ತದೆ. ಅಮ್ಮ ನಂಗೆ ಹಾಲು ಕೊಡು, ನಾ ಹಾಲು ಕುಡಿಬೇಕು, ನಂಗೆ ಹಾಲು ಕೊಡು ಅಂತ ಮಗು ಕೇಳ್ತದ. ಉಪಮನ್ಯು ಕೇಳಿದಾಗ ತಾಯಿ ಏನ್ ಮಾಡ್ತಾಳ ಅಂತಂದ್ರ ಅರಣ್ಯದಲ್ಲಿ ಸಿಗತಕ್ಕಂತ ಆ ಬೀಜಗಳು, ಒಂದಷ್ಟು ಬೀಜಗಳು ಏನಿರ್ತಾವ ಅಂತಂದ್ರ ಅವನ್ನ ಕುಟ್ಟಿದ್ರೆ ಆ ನೀರಾಗ ಹಿಂಡಿ ಬಿಟ್ರೆ ಹಾಲಿನಂಗ ಆಗ್ತದೆ ನೀರು. ಅಂತ ಬೀಜಗಳನ್ನ ತೆಗೆದುಕೊಂಡು ಬಂದು ಅವನ್ನ ಸಣ್ಣಗ ಕಲ್ಲಿನಲ್ಲಿ ಜಜ್ಜಿ ಅರಿವೆಯಲ್ಲಿ ಹಿಂಡಿ ಹಾಲನ್ನು ಮಾಡಿ ತನ್ನ ಮಗ ಆದ ಉಪಮನ್ಯುವಿಗೆ ಕುಡಿಲಿಕ್ಕೆ ಕೊಡ್ತಾರೆ. ಕುಡಿಲಿಕ್ಕೆ ಕೊಟ್ಟಾಗ ಆ ಮಗು ಅದನ್ನ ಕುಡಿತದ. ಕುಡ್ದಿಕ್ಯಾರ ಹೇಳ್ತದ, ಅಮ್ಮ ಇದು ಹಾಲಲ್ಲ, ಇದು ಹಾಲಲ್ಲ, ನೀನ್ ನಂಗ್ ನಿಜವಾಗ್ಲೂ ಹಾಲು ಕೊಡು ಅಂತೇಳಿ ಆ ಕುಡಿತಕ್ಕಂತ ಹಾಲನ್ನು ಬಿಟ್ಟು ಬಿಡ್ತದ. ಬಿಟ್ಟ ಮ್ಯಾಗ ಅಳಲಿಕ್ಕೆ ಪ್ರಾರಂಭ ಮಾಡ್ತದ, ನಂಗ ಹಾಲು ಬೇಕು, ಹಾಲು ಬೇಕು ಅಂತ. ಅವಾಗ ತಾಯಿ ತನ್ನ ಮಗು ಅಳುವುದನ್ನು ನೋಡಿ ತಾನೂ ಅಳುತ್ತಾಳೆ. ಹೇ ಮಗು, ನಾವು ಅರಣ್ಯದಲ್ಲಿ ಇರೋರು, ನಮಗೆ ಎಲ್ಲಿ ಹಾಲು ಬರಬೇಕಪ್ಪ? ಹಾಲು ನಮಗ ಸಿಗುದಿಲ್ಲ. ನಮಗ ಹಾಲು ಸಿಗಬೇಕಾಗಿತ್ತಂದ್ರ ಹಿಂದಿನ ಜನ್ಮದೊಳಗ ನಾವು ಶಿವನಿಗೆ ಏನಾರ ಕೊಟ್ಟಿರಬೇಕಲ್ಲ. ಅಂದಾಗ ನಮಗೀಗ ಶಿವ ಕೊಡ್ತಾನ, ಇಲ್ಲಾಂದ್ರೆ ಸಿಗುದಿಲ್ಲ. ನಿಂಗ ಹಾಲು ಬೇಕ ಅಂತಂದ್ರ ನೀನು ಶಿವನ ಹತ್ರ ಕೇಳ್ಬೋದು ಅಂತ ತಾಯಿ ಹೇಳ್ತಾಳೆ. ಹೇಳಿದಾಗ ಮಗು ಹೇಳ್ತದ, ಅಮ್ಮ ಶಿವನ ಹತ್ರ ಕೇಳಿದ್ರೆ ಹಾಲು ಸಿಗುತ್ತಾವು. ಹೌದಪ್ಪ, ಸಿಗುತ್ತಾವು ಅಂತ ಹೇಳಿಕ್ಯಾರ ಆ ಮಗು ಏನ್ ಮಾಡ್ತದ ಅಂತಂದ್ರ ಉಪಮನ್ಯು ಹಿಮಾಲಯಕ್ಕ ತಪಸ್ಸಿಗೆ ಹೋಗ್ತಾನೆ. ಹಿಮಾಲಯ ಪರ್ವತಕ್ಕೆ ತಪಸ್ಸು ಮಾಡ್ತಾನೆ. ಅಲ್ಲಿ 8 ಇಟ್ಟಂಗಿಯನ್ನು ತೆಗೆದುಕೊಂಡು ಶಿವನಿಗಾಗಿ ಒಂದು ಗುಡಿಯನ್ನ ಕಟ್ತಾನೆ. ಕಟ್ಟಿ ಅದರೊಳಗ ಆ ಗುಡಿಯೊಳಗ ಮಣ್ಣಿನ ಲಿಂಗವನ್ನ ಮಾಡಿಡ್ತಾನೆ. ಪಾರ್ಥಿವ ಲಿಂಗವನ್ನ ಮಾಡ್ತಾನೆ. ಪಾರ್ಥಿವ ಲಿಂಗವನ್ನ ಮಾಡಿ ಆ ಲಿಂಗದಲ್ಲಿ ಭಗವಾನ್ ಶಂಕರನನ್ನ ಕರೀತಾನೆ. ಕರೆದು ಅಲ್ಲಿ ಶಿವ ಪಂಚಾಕ್ಷರಿ ಮಹಾಮಂತ್ರವನ್ನ ಜಪ ಮಾಡುತ್ತಾ, ಶಿವನ ಭಜನೆಯನ್ನ ಮಾಡ್ತಾ, ಶಿವನ ನಾಮಸ್ಮರಣೆಯನ್ನ ಮಾಡ್ತಾ ಆ ಮಗು ಹಿಮಾಲಯದೊಳಗ ಆ ಪಾರ್ಥಿವ ಲಿಂಗದ ಮುಂದೆ ಕುಂತ ಶಿವನ ಪೂಜೆಯನ್ನ ಮಾಡ್ತಾ ಮಾಡ್ತಾ ದಿನಗಳನ್ನ ಕಳೀತದ ಉಪಮನ್ಯು. ಹೀಗೆ ಕಳೆದ ಮ್ಯಾಗ ಭಗವಾನ್ ಶಂಕರ ಒಂದು ದಿನ ಆ ಮಗುವಿನ ಭಕ್ತಿಯನ್ನ ಪರೀಕ್ಷೆ ಮಾಡ್ಬೇಕಂತ ತಿಳ್ಕೊಂಡ ಇಂದ್ರನಾಗ್ತಾನೆ. ಶಿವ ಏನಾಗ್ತಾನೆ? ಇಂದ್ರನಾಗ್ತಾನೆ. ಪಾರ್ವತಿ ದೇವಿ ಶಚಿ ದೇವಿ ಆಗುತ್ತಾಳೆ. ಶಿವನ ವೃಷಭ ವಾಹನ ಏನದಲ್ಲ ಅದು ಐರಾವತ ಆಗ್ತದ. ಇನ್ನುಳಿದ ಶಿವನ ಸೇವಕರೆಲ್ಲರೂ ದೇವತೆಗಳಾಗ್ತಾರೆ. ಆಗಿ ಬಂದು ಮಗುವಿನ ಹತ್ರ ಬರ್ತಾರೆ, ಉಪಮನ್ಯುವಿನ ಹತ್ರ. ಹೇ ಉಪಮನ್ಯು, ನೀನು ಶಿವನನ್ನ ಕುರಿತು ಬಹಳ ಭಕ್ತಿಯಿಂದ ಪ್ರೀತಿಯಿಂದ ಪೂಜಾ ಮಾಡಿದಿ, ನಿನಗೇನ್ ಬೇಕು ಅಂತ ಯಾವ ಇಂದ್ರನ ರೂಪದಲ್ಲಿ ಇರುವ ಪರಮಾತ್ಮ ಶಿವ ಕೇಳ್ತಾನೆ. ಕೇಳಿದಾಗ ಆ ಮಗು ಕೇಳ್ತದ, ನನಗೇನು ಬೇಡಪ್ಪ, ನನಗ ಕೇವಲ ಶಿವನ ಭಕ್ತಿ ಒಂದು ಕೊಟ್ಬಿಡು ಸಾಕು, ಅದಕ್ಕಿಂತ ಹೆಚ್ಚಿಂದ ನನಗೇನು ಬೇಡ ಅಂತ ಹೇಳ್ತಾನೆ. ಹೇಳಿದಾಗ ಶಿವ ಏನಂತಾನ, ನಾನು ಶಿವ ಅಲ್ಲ, ಇಂದ್ರದನ್ನ ಅಂತ ಹೇಳ್ತಾನ. ಇಂದ್ರದನ್ನ ಅಂದ್ರೆ ಆ ಉಪಮನ್ಯು ಏನ್ ಮಾಡ್ತಾನಂತಂದ್ರ, ನೀ ಇಂದ್ರದಿ ಅಂದ್ಮ್ಯಾಗ ನೀನು ವರಾನು ಬೇಡ, ನೀನು ಬೇಡ, ನೀ ಇಲ್ಲಿಂದ ಹೋಗಂತ ಹೇಳ್ತಾನ. ಆ ಇಂದ್ರನ ರೂಪದಲ್ಲಿರುವ ಶಿವನನ್ನೇ ಕುರಿತು ನಿಂದೆಯನ್ನ ಮಾಡ್ತಾನ. ನಿಂದೆಯನ್ನ ಮಾಡಿದಾಗ ಮಗು ಹೇಳ್ತದ, ನೀ ಇಂದ್ರದಿ ಅಂದ ನಿನ್ನಿಂದ ನಾ ಏನು ಸ್ವೀಕಾರ ಮಾಡುದಿಲ್ಲ, ಇಲ್ಲಿಂದ ಹೊರಟು ಹೋಗುವಂತಾನ. ಅವ್ ಹೊರಟು ಹೋಗುದಿಲ್ಲ. ಅವಾಗ ಆ ಉಪಮನ್ಯು ವಿಚಾರ ಮಾಡಿರ್ತಾನೆ, ಈ ಇಂದ್ರನನ್ನ ಕೊಂದ ನಾನು ಕೂಡ ಅಗ್ನಿ ಪ್ರವೇಶ ಮಾಡ್ಬೇಕು.
ಅಗ್ನಿ ಪ್ರವೇಶ ಮಾಡ್ಬೇಕಂತೇಳಿ ಅಗ್ನಿಯನ್ನು ಹಚ್ಚಿರ್ತಾನೆ. ಆದ್ರೆ ಒಂದು ಅಘೋರ ಅಂತಕ್ಕಂಥ ಬಾಣವನ್ನು ಬಿಡ್ತಾನೆ. ಅದನ್ನ ಯಾರು ನಂದಿ ಹಿಡಿತಾನೆ. ಹಿಡಿದಾಗ ಭಗವಾನ್ ಶಂಕರ ಇಂದ್ರನ ರೂಪ ಏನ್ ಹಾಕೊಂಡ್ ಬಂದಿದ್ದಲ್ಲ, ಇಂದ್ರನ ರೂಪ ತೆಗೆದು ಸ್ವಯಂ ಪರಮಾತ್ಮ ಆಗಿ ನಿಂತ್ಕೊಳ್ತಾನೆ. ಸ್ವಯಂ ಪರಮಾತ್ಮ ಆಗಿ ನಿಂತಾಗ ಉಪಮನ್ಯುವಿಗೆ ಬಹಳ ಸಂತೋಷ ಆಗ್ತದ. ಸಂತೋಷ ಆದಾಗ ಭಗವಾನ್ ಶಂಕರ ಆ ಪುಟ್ಟ ಬಾಲಕನನ್ನ ತನ್ನ ಎದೆಗೆ ಅಪ್ಪಿಕೊಂಡು ಅದನ್ನ ಮುದ್ದಾಡ್ತಾನೆ ಭಗವಾನ್ ಶಿವ. ಉಪಮನ್ಯು ನಿನಗೇನ್ ಬೇಕು ಕೇಳು, ಅದನ್ನೆಲ್ಲಾ ನಾನು ಕೊಡ್ತೀನಿ ಅಂತ. ಅವಾಗ ಶಿವ ಹೇಳ್ತಾ ಇದ್ದಾನ, ಹೇ ಉಪಮನ್ಯು, ನಿನಗ ಹಾಲಿನ ಸಮುದ್ರ, ಯಾವ ತುಪ್ಪದ ಸಮುದ್ರ ಎಲ್ಲವನ್ನೂ ನಿನಗ್ ಕೊಡ್ತೀನಿ ಅಂತ ಹೇಳ್ತಾನೆ ಶಿವ. ಯಾರಿಗ? ಉಪಮನ್ಯುವಿಗೆ. ಅಷ್ಟೇ ಅಲ್ಲ, ನಿನ್ನನ್ನ ನನ್ನ ಗಣಗಳಲ್ಲಿ ಸರ್ವಾಧ್ಯಕ್ಷನನ್ನಾಗಿ ಮಾಡ್ತೀನಿ. ನಿನ್ನ ಕುಲ ಎಲ್ಲವೂ ಅಕ್ಷಯವಾಗಲಿ. ಆತನ ಉಪಮನ್ಯುವಿನ ಏನು ಕುಲದ ಅದೆಲ್ಲವೂ ಅಕ್ಷಯ ಅಂತಂದ್ರ ಆತನ ಕುಲ ಪರಂಪರೆಯೇ ಎಂದೂ ನಾಶ ಆಗಂಗಿಲ್ಲ, ಯಾವಾಗ್ಲೂ ಬೆಳ್ತಾ ಬೆಳ್ತಾನೆ ಹೋಗ್ತದ. ಅಷ್ಟೇ ಅಲ್ಲ, ಅವರೆಲ್ಲರೂ ಶಿವಭಕ್ತರಾಗ್ಲಿ ಅಂತ ಶಿವ ಆಶೀರ್ವಾದವನ್ನ ಮಾಡ್ತಾನೆ. ಹೀಗೆ ಆಶೀರ್ವಾದವನ್ನು ಪಡೆದುಕೊಂಡು ಆತನಿಗೆ ನಾಶ ಆಗದೆ ಇರ್ತಕ್ಕಂಥ ಪದವಿಯನ್ನು ಕೊಡ್ತಾನೆ ಪರಮಾತ್ಮ. ಅನೇಕ ಸಿರಿ ಸಂಪತ್ತನ್ನು ಕೊಡ್ತಾನೆ. ನಿತ್ಯದ ಒಂದು ಶ್ರೇಷ್ಠವಾದ ಆನಂದವನ್ನು ಕರುಣಿಸ್ತಾನೆ. ಯಾರಿಗೆ? ಉಪಮನ್ಯುವಿಗೆ. ಹೀಗೆ ಭಗವಾನ್ ಶಂಕರನ ತಪಸ್ಸನ್ನ ಮಾಡಿ ಪರಮಾತ್ಮನಿಂದ ಅನೇಕ ವರಗಳನ್ನ ಪಡೆದುಕೊಂಡು ಪುನಃ ಉಪಮನ್ಯು ಏನ್ ಮಾಡ್ತಾನಂತಂದ್ರ ತಾಯಿ ಹತ್ರ ಬರ್ತಾನೆ. ತಾಯಿ ಹತ್ರ ಬಂದ ಎಲ್ಲವನ್ನೂ ಹೇಳ್ತಾನೆ. ಅಮ್ಮ, ನಾನು ತಪಸ್ಸು ಮಾಡದೆ, ಭಗವಾನ್ ಶಂಕರ ಪ್ರತ್ಯಕ್ಷ ಆದ, ನನಗ ಹಾಲನ್ನು ಕೊಟ್ಟ, ನನಗ ಇಂಥ ವರಗಳನ್ನು ಕೊಟ್ಟ ಅಂತ ಎಲ್ಲನೂ ವಿವರವಾಗಿ ಉಪಮನ್ಯು ಹೇಳಿದಾಗ ತಾಯಿಗೆ ಬಹಳ ಸಂತೋಷ ಆಗ್ತದೆ. ಬಹಳ ಸಂತೋಷ ಆಗ್ತದೆ. ಯಾವಾಗ ಪರಮಾತ್ಮ ಇಂದ್ರನ ರೂಪವನ್ನ ಧಾರಣ ಮಾಡ್ಕೊಂಡು ಬಂದಿಲ್ಲ, ಅವಾಗ ಭಗವಾನ್ ಶಂಕರನಿಗೆ ಸುರೇಶ್ವರ ಅನ್ನೋ ಹೆಸರು ಬರ್ತದೆ ಶಿವನಿಗೆ.